ನನಗೆ ಉಪಮುಖ್ಯಮಂತ್ರಿ ಮಾಡಿ ಅಂತ ನಾನು ಹೇಳಿಲ್ಲ, 3-4 ಡಿಸಿಎಂ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಇತ್ತು. ಈಗ ಒಂದು ಡಿಸಿಎಂ ಸ್ಥಾನ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ. ಮುಂದೆ ವರಿಷ್ಠರು ಏನ್ ಮಾಡ್ತಾರೋ ಕಾದು ನೋಡೋಣ ಅಂತ ಹೇಳಿ ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಲಿಂಗಾಯತರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಕೇಳ್ತೀವಿ, ಎಂಎಲ್ಸಿ ಸ್ಥಾನ ನೀಡುವಂತೆ ನಾವು ಗಟ್ಟಿ ಧ್ವನಿಯಲ್ಲಿ ಕೇಳ್ತೀವಿ. 2028ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. 2029ರಲ್ಲೂ ನಾವು 20 ಸ್ಥಾನವನ್ನ ಗೆಲ್ತೀವಿ ಎಂದಿದ್ದಾರೆ ಸಚಿವ ಎಂಬಿ ಪಾಟೀಲ್. ಅನೇಕ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳು ಇಟ್ಕೊಂಡು ಮಾಡ್ತಾರೆ. ಅವರು ಇವತ್ತು ಪರಮೇಶ್ವರ್ ಅವ್ರಿಗೆ ಮಾಡಿದ್ದಾರೆ, ಬಹಳ ಸಂತೋಷ. ಯಾಕಂದ್ರೆ ಅವರು ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಬಹಳ 6-8 ವರ್ಷ ಅವರು ತುಳುಸ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕೂಡ ಮುಖ್ಯಮಂತ್ರಿಗಳಾಗುವಂತದ್ದು 60 ಪಡ್ಕೊಂಡಂತವ್ರು. ಹೀಗಾಗಿ ಅವ್ರಿಗಾಗಿದೆ ಅದು ಬಹಳ ಸಂತೋಷ. ನೋಡಿ, ಅನೇಕ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳು ಇಟ್ಕೊಂಡು ಮಾಡ್ತಾರೆ. ಅವರು ಇವತ್ತು ಪರಮೇಶ್ವರ್ ಅವ್ರಿಗೆ ಮಾಡಿದ್ದಾರೆ, ಬಹಳ ಸಂತೋಷ. ಯಾಕಂದ್ರೆ ಅವರು ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಬಹಳ 6-8 ವರ್ಷ ಅವರು ತುಳುಸ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕೂಡ ಮುಖ್ಯಮಂತ್ರಿಗಳಾಗುವಂತದ್ದು 60 ಪಡ್ಕೊಂಡಂತವ್ರು. ಹೀಗಾಗಿ ಅವ್ರಿಗಾಗಿದೆ ಅದು ಬಹಳ ಸಂತೋಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.